ಕನ್ನಡ ಸಿನಿಮಾ ರಂಗವನ್ನ ಪ್ಯಾನ್ ಇಂಡಿಯಾ ಸಿನಿಮಾ ರಂಗಕ್ಕೆ ಪರಿಚಯಿಸಿದಂತಹ ಹೆಗ್ಗಳಿಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಿಗುತ್ತೆ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕೆಂತಂದ್ರೆ ಇವತ್ತು ಅವರ ಹುಟ್ಟುಹಬ್ಬ. ಅದರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಲಕ್ಷ ಲಕ್ಷ ಅಲ್ಲ, ಕೋಟಿಗಟ್ಟಲೆ ವ್ಯೂಸ್ ಅಂತೂ ಪಡ್ಕೊಳ್ತಾ ಇದೆ. ಒಂದು ಕಾಲದಲ್ಲಿ ಅಂದ್ರೆ ದಶಕದ ಹಿಂದೆ ರಾಜಾ ಹುಲಿಯಾಗಿ ಅವರನ್ನ ಕನ್ನಡ ಸಿನಿಮಾ ರಂಗದತ್ತ ಪರಿಚಯಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ನಿರ್ದೇಶಕರಾಗಿರುವಂತಹ ಗುರುದೇಶ್ ಪಾಂಡೆ ಸರ್ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಸೊ ಅವರು ಬೆಳೆಸಿದಂತಹ ಪ್ರತಿಭೆ ಇವತ್ತು ಪ್ಯಾನ್ ಇಂಡಿಯಾದಾದ್ಯಂತ ಪಸರಿಸಿ ಒಂದೊಳ್ಳೆ ನೇಮ್ ಅಂಡ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಿದೆ ಅಂದರೆ ಅವ್ರಿಗೆ ತುಂಬಾನೇ ಖುಷಿ ವಿಚಾರ. ಸೊ ಟಾಕ್ಸಿಕ್ ಬಗ್ಗೆ ಆಗಿರ್ಬೋದು, ಅವರ ಪ್ರತಿಭೆ ಬಗ್ಗೆ ಆಗಿರ್ಬೋದು, ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತಿದೆ ಸರ್ ಒಂದ್ಸಲ ರೀಕಾಲ್ ಮಾಡೋದಾದ್ರೆ? ಅಂಡ್ 12 ವರ್ಷಗಳಾಯ್ತು ರಾಜಾ ಹುಲಿ ಕೂಡ ರಿಲೀಸ್ ಆಗಿ. ಸೊ 12 ವರ್ಷಗಳಿದ್ದಂತಹ ರಾಕಿಂಗ್ ಸ್ಟಾರ್ ಹೆಂಗಿದ್ರು, ಈಗ ಹೇಗಿದ್ದಾರೆ ರಾಕಿಂಗ್ ಸ್ಟಾರ್ ಅಂತ ಹೇಳೋದಾದ್ರೆ? ಇಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ. ಅದು ಪ್ರತಿಯೊಬ್ಬ ಕನ್ನಡಿಗನಿಗೂ ಖುಷಿ ಕೊಡೋ ವಿಷಯ. ಆಮೇಲೆ ಅದ್ರ ಜೊತೆಗೆ ಇವಾಗ ನಮ್ಮ ಜೊತೆ ಕೆಲಸ ಮಾಡಿದವರು, ಅವ್ರ ಜೊತೆಗೆ ನಾವು ಕೆಲಸ ಮಾಡಿದವರು, ನಮ್ಮ ನಮ್ಮ ಜೊತೆ ಕೆಲಸ ಮಾಡಿದವರು ಒಬ್ಬರು ಆ ಮಟ್ಟಿಗೆ ಬೆಳೀತಾ ಇದ್ದಾರೆ, ಬೆಳೆದಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಕೊಡುವಂಥ ವಿಷಯ ಯಶ್ ಬೆಳವಣಿಗೆ ಬಗ್ಗೆ. ಮತ್ತು ನಾನು ಪ್ರತಿ ಸತಿ ಹೇಳ್ತೀನಿ, ಅವರು ರಾಜಾ ಹುಲಿ ನಾವು ಮಾಡಿದಾಗ 2012 ಆ್ಯಂಡ್ 13 ನಾವು ರಾಜಾ ಹುಲಿ ಮಾಡಿದ್ದು. ನಾನು ಯಶ್ ಅವ್ರನ್ನ ಮೀಟ್ ಮಾಡಿದ್ದು ಮೋಸ್ಟ್ಲಿ ನಾನು 2005-6 ಅಂತ ಅನಿಸುತ್ತೆ ನನಗೆ. 2005-6ರಿಂದನೇ ನನಗೆ ಯಶ್ ಅವ್ರಿಗೆ ಪರಿಚಯ ಇದೆ. ಬೇರೆ 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 ವಿಷಯಗಳಿಗೆಲ್ಲ ನಾವು ಮೀಟ್ ಮಾಡಿದ್ದೀವಿ, ಮಾತಾಡಿದ್ದೀವಿ. ಆಮೇಲೆ ನಮ್ಮದೊಂದು ಅವಾಗ ಸ್ಟಾರ್ ಕ್ರಿಯೇಟರ್ಸ್ ಅಂತ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಗೆ ಅವರು ಬಂದಿದ್ದಾರೆ ಒಂದು 2-3 ಸತಿ. ಆಮೇಲೆ ಅವರು ಮೊಗ್ಗಿನ ಮನಸ್ಸು ಅಂತ ಒಂದು ಸಿನಿಮಾ ಹಿಟ್ಟಾದಾಗ ಫಿಲಮ್ ಫೇರ್ ಅವಾರ್ಡ್ ಸಿಕ್ಕಾಗ ಅವ್ರನ್ನ ಟೀಮ್ ಅವ್ರನ್ನ ನಾವು ಕರೆದು ಒಂದು ಸನ್ಮಾನ ಮಾಡಿದ್ವಿ. ಅವಾಗ ಅವರು ರಾಧಿಕಾ ಅವರು ಬಂದಿದ್ದರು. ರಾಧಿಕಾ ಅವರು ಫಸ್ಟು ಟೈಮ್ ಬಣ್ಣ ಹಚ್ಚಿದ್ದು ನಮ್ಮದು ಸ್ಟಾರ್ ಕ್ರಿಯೇಟರ್ಸ್ ಅಂತ ಸ್ಟುಡಿಯೋದಲ್ಲೇ ಫಸ್ಟ್ ಟೈಮ್ ಅವರು ಬಣ್ಣ ಹಚ್ಚಿದ್ದು. 18 ಕ್ರಾಸ್ ಅಂತ ಒಂದು ಸಿನಿಮಾ ನನ್ನ ಫ್ರೆಂಡು ಶೂ ಅಂತ ಅದು ಡೈರೆಕ್ಟ್ ಮಾಡಿದ. ಅದಕ್ಕೆ ಫಸ್ಟ್ ಟೈಮ್ ಅವ್ರನ್ನ ಕರೆಸಿ ಸಿನಿಮಾಗೆ ಅಂತ ಅವ್ರನ್ನ ಆಡಿಷನ್ ಮಾಡಿದ್ದೆ ನಮ್ಮ ಸ್ಟಾರ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ. ಆ ಥರದ್ದು ಅವ್ರಿಗೂ ನಮಗೂ ಆವಾಗಿಂದ ಒಂದು ಒಳ್ಳೆಯ ಸಂಬಂಧಗಳು ಇದ್ದಾವೆ. ಅದ್ರ ಜೊತೆಗೆ ನಾವು ರಾಜಾವಲಿ ಅಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದ್ವಿ. ಅದ್ರ ಮೂಲಕ ಒಂದು ಒಳ್ಳೆಯ ದೊಡ್ಡ ಹೆಸರು ಅವ್ರಿಗೂ ಬಂತು, ನಮಗೂ ಬಂದಿದೆ. ಸಾಕಷ್ಟು ಅವರು ಬೆಳೆದಿದ್ದಾರೆ. ರಾಜಾವಲಿ ಮೂಲಕ ನಮಗೂ ಒಂದು ಒಳ್ಳೆಯ ಹೆಸರು ಬಂದಿದೆ. ನಾವು ಚೆನ್ನಾಗಿ ಬೆಳೆದಿದ್ದೀವಿ. ನಮಗೂ ಒಳ್ಳೊಳ್ಳೆ ಸಿನಿಮಾಗಳು ಅದರ ನಂತರದಲ್ಲಿ ಸಿಕ್ಕಿದ್ದಾವೆ. ಈಗ ಏನಂತಂದ್ರೆ, ನೀವು ಒಬ್ಬ ನಿರ್ದೇಶಕ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಒಬ್ಬ ಹೀರೋಗೆ ಅಂತಂದ್ರೆ, ಆಗ್ಲೇ ಅವರ ಸಿನಿಮಾ ಮೇಲೆ ನಟನಿಗಾಗಿರ್ಬೋದು, ನಿರ್ದೇಶಕನಿಗಾಗಿರ್ಬೋದು ಪ್ಯಾಷನ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಯಾಕಂತಂದ್ರೆ ನೀವು ಕೊಟ್ಟಿರುವಂಥ ಸ್ಕ್ರಿಪ್ಟಲ್ಲಿ ಡೈಲಾಗ್ಸ್ ಹೇಳುವಂಥದ್ದಾಗಿರ್ಬೋದು, ಡೈಲಾಗ್ ಡೆಲಿವರಿ ಮಾಡುವಂಥದ್ದಾಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ಗೊತ್ತಾಗ್ತಾ ಇರ್ತೈತೆ. ಆಗ ಅನ್ಸಿರುತ್ತಲ್ಲ ನಿಮಗೆ ಯಾವತ್ತಾದ್ರೂ ಈ ಹುಡುಗ ಎಲ್ಲೋ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ರಾಜಾ ಹುಲಿಯಲ್ಲೂ ಅಷ್ಟೇ ಸಾಕಷ್ಟು ಆ್ಯಕ್ಷನ್ ಸೀನ್ಸ್ ಇದೆ, ಫ್ರೆಂಡ್ಶಿಪ್ ಓರಿಯೆಂಟೆಡ್ ಕತೆ, ಅದ್ರ ಜೊತೆಗೆ ಕಾಮಿಡಿ ಕಚ್ಚುಗಳು, ಮಂಡ್ಯ ಸ್ಲ್ಯಾಂಗು, ಸಾಕಷ್ಟು ವಿಭಿನ್ನವಾದಂತಹ ಶೇಡ್ಸ್ ಇದೆ. ಹಾಗೆಯೇ ಕಥೆಯಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಇದೆ. ಸೊ ಯಾವತ್ತಾದರೂ ಏನಾದರೂ ಅನಿಸುತ್ತಾ ನಿಮಗೆ ಅಂತ? ಇಲ್ಲ, ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಅವಾತ್ ಅಂದರೆ ನನಗೆ ಅವರು ತುಂಬ ವರ್ಷದಿಂದ ಗೊತ್ತು. ರಾಜಾಹುಲಿ ಟೈಮಲ್ಲಿ ನಾವು ತುಂಬ ಓಡಾಡಿದ್ದೀವಿ. ಸಿನಿಮಾ ಶೂಟಿಂಗ್ ಅಂತಲೇ ಅಲ್ಲ, ನಾವು ಸಾಕಷ್ಟು ಬೇರೆ 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 ಕಡೆಗೆ ನಾವು ಓಡಾಡಿದ್ದೀವಿ. ಅವರು ಮಂಡ್ಯದಲ್ಲಿ ಎಲ್ಲೇ ಫಂಕ್ಷನ್ಗಳಿಗೆ ಹೋದರು, ಏನೇ ಮಾಡಿದರು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗಿರೋ ಒಂದು ಫ್ಯಾನ್ಸ್ ಇರ್ಬೋದು ಮತ್ತು ಅವ್ರಿಗಿರೋ ಒಂದು ಲೋಕಲ್ ಹಿಡಿತಾ ಇರ್ಬೋದು ಮಂಡ್ಯ ಭಾಷೆ ಮೇಲೆ. ಆ ಥರ ಎಲ್ಲ ನಾವು ಸಿನಿಮಾ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ನಾವು ಅವ್ರ ಜೊತೆಗೆ ಓಡಾಡಿದ್ದೀವಿ. ಅವರು ಯಾವುದ್ಯಾವುದೋ ಫಂಕ್ಷನ್ಗಳಿಗೆ ಹೋಗೋರು, ಆ ಫಂಕ್ಷನ್ಗಳಿಗೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಜೊತೆಲಿ. ಸುಮ್ಮನೆ ಅವ್ರ ಜೊತೆ ರೌಂಡ್ ಹಾಕ್ತಾಯಿದ್ವಿ. ಆ ಥರದ್ದು ನಾನು ತುಂಬ ಓಡಾಡಿದ್ದೀನಿ. ಆದರೆ ಯಶ್ ಅವ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಹೇಳಬೇಕಂತಂದರೆ, ಅವ್ರಿಗೆ ಬೆಳಿಬೇಕನ್ನೋದು ಜಿದ್ದು ಇಲ್ಲ, ಬೆಳಿಲೇಬೇಕು ಅನ್ನೋ ಒಂದು ಹಠ ತುಂಬ ಇತ್ತು ಅವ್ರಿಗೆ. ನಾನು ಯಾವಾಗಲೂ ಅದನ್ನ ಹೇಳಿ, ತುಂಬ ಹಠ ಇತ್ತು ಅವ್ರಿಗೆ. ಆ ಹಠ ಇದ್ದದ್ದು ಒಂದೇ ಅಲ್ಲ, ಅದಕ್ಕೆ ಅವ್ರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು. ನನ್ನ ಪ್ರಕಾರ ನಾನು ರಾಜಾವಲಿ ಶೂಟಿಂಗ್ ಮಾಡಬೇಕಪ್ಪ ಅಂತಂದರೆ ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ, ನಾನು ಹೇಳೋದು ಸರಿ ಈ ಈ ಈ ಸೀನು ಈ ಶಾರ್ಟ್ನ ಹಿಂಗೆ ಮಾಡೋಣ ಅಂತ ಅಂದ್ಕೊಳ್ತಾಯಿದ್ವಿ. ಸರ್ ನಾನು ಹಿಂಗೆ ಮಾಡ್ತೀನಿ ಅಂತ ಅವ್ರು ಹೇಳೋರು. ಆದರೆ ಅವರು ಪ್ರತಿದಿನ ಅವ್ರದ್ದು ಅವ್ರ ಫ್ರೆಂಡ್ ಒಬ್ಬ ಸ್ಯಾಂಡಿನೋ ಯಾರೋ ಒಬ್ಬ ಅವ್ರ ಜೊತೆಗೆ ಒಬ್ಬ ಇದ್ದ. ಅವನೇನು ಮಾಡೋಣಂದರೆ ಪ್ರತಿ ಶೂಟಿಂಗ್ನು ಅವ್ರದ್ದು ಇರೋ ಪೋರ್ಷನ್ನ ಒಂದು ಹ್ಯಾಂಡಿ ಕ್ಯಾಮಲ್ಲಿ ಶೂಟ್ ಮಾಡ್ತಾಯಿದ್ರು ಅವರು. ನೀವು ಶೂಟ್ ಮಾಡೋಕ್ಕಿಂತ ಮೊದಲೇ ನಾವು ಶೂಟ್ ಮಾಡ್ತಾ ಇರ್ತೀವಿ. ನಾವು ಸಿನಿಮಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ದೀವಿ. ಅದನ್ನೇ ಅವರು ಒಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋರು ಅವರು. ಆ ಶೂಟ್ ಮಾಡಿದ್ದನ್ನು ನೈಟ್ ಹೋಗಿ ಅದನ್ನು ನೋಡೋರು.
ಆ ಥರ ನೋಡಿದ್ದು ಏನಾದರೂ ಕರೆಕ್ಷನ್ಸ್ ಅನಿಸಿದ್ರೆ, ಇಲ್ಲ ಡೈರೆಕ್ಟ್ರ್ ಹಿಂಗೆ ಹೇಳಿದರೆ ನಾನು ಹಿಂಗೆ ಮಾಡಿದ್ದೀನಿ, ಇಲ್ಲ ಇದು ಹಿಂಗೆ ಮಾಡಬೇಕಾಗಿತ್ತೇನೋ ಅಂತ ಅನಿಸಿದ್ರೆ ಬೆಳಗ್ಗೆ ಬಂದು ಹೇಳೋರು, ಸರ್ ಇಲ್ಲ ಸರ್ ಅದು ನೀವು ಹೇಳಿದೆ ಕರೆಕ್ಟು, ಹಿಂಗೆ ಮಾಡೋಣ ಅಂತ. ಆ ಥರ ಅಷ್ಟು ಪ್ರಿಪ್ರೇಷನ್ಸ್ ಅವ್ರಿಗಿತ್ತು ಅವಾಗ. ಅಂದರೆ ನಾವು ಯಾರೂ ಅಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ ಆವತ್ತಿನ ಕಾಲದಲ್ಲಿ. ನಾನು ಹೇಳೋದು 2012-13 ಅವರು ಪ್ರತಿದಿನ ಅವರೇ ಸಪ್ರೇಟಾಗಿ ನಾನು ಏನೇನು ಕರೆಕ್ಷನ್ ಆಗಬೇಕು, ನಾನು ಏನು ಇಂಪ್ರೂವ್ ಆಗಬೇಕು, ನಾನು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು, ನಾನು ಇನ್ನೂ ಏನೇನೆಲ್ಲ ಕಲಿಯೋದಿದೆ ಅನ್ನೋದಕ್ಕೋಸ್ಕರ ಅವರು ಸಪ್ರೇಟಾಗಿ ಅವ್ರದ್ದೇ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಕೊಂಡು ಅದನ್ನು ಹೋಗಿ ನೈಟು ಅದನ್ನು ನೋಡಿ ಮತ್ತೆ ತಿರ್ಗಾ ಬೆಳಗ್ಗೆ ಬಂದು ಆ ಥರದ್ದು ಏನಾದರೂ ಇದ್ದರೆ ಅದನ್ನು ಕರೆಕ್ಷನ್ ಮಾಡೋಣ ಸರ್ ಇದು ಅಂತ ಹೇಳೋರು. ಅಂದರೆ ಅಷ್ಟರ ಮಟ್ಟಿಗೆ ಅವರು ಪ್ರಿಪ್ರೇಷನ್ಸ್ ಆಗ್ತಾಯಿದ್ರು. ಆ ಥರ ಹಠ, ಆ ಥರ ಅಂದರೆ ಎಲ್ಲರಿಗೂ ಹಠ ಇರುತ್ತೆ ನಾನು ಬೆಳಿಬೇಕು ಅಂತ. ಆದರೆ ಅದ್ರ ಜೊತೆಗೆ ಅದು ಹೋಮ್ವರ್ಕ್ ಇದೆಯಲ್ಲ, ಅದು ಹೋಮ್ವರ್ಕ್ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ. ಅದಕ್ಕೆ ಅವರು ಈ ಮಟ್ಟಕ್ಕೆ ಹೋಗಿರೋದು. ಸರ್ ನೀವು ನೋಡಿದ್ರ ಟಾಕ್ಸಿಕ್ ಟೀಸರ್ನ ನೋಡಿದ್ರ ಹೆಂಗೆ ಅನ್ನಿಸ್ತು? ಒಬ್ಬ ನಿರ್ದೇಶಕರಾಗಿ ಏನು ಹೇಳ್ತೀರಾ? ಹಾಗೆಯೇ ನಮ್ಮ ಕನ್ನಡದ ಹೀರೋ ಹೋಗಿ ಈಗ ಬಾಲಿವುಡ್ ಲೆವೆಲಲ್ಲಿ ಸಾಕಷ್ಟು ಒಂದು ಹೆಸರನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾದ ಮೂಲಕ ಹಾಲಿವುಡ್ಗೂ ಕೂಡ ಹೋಗಿರುವಂಥದ್ದು, 6 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಟಾಕ್ಸಿಕ್ ಟೀಸರ್ ವಾವ್ ಇದೆ, ಅದ್ರ ಬಗ್ಗೆ ಏನೂ ಡೌಟೇ ಇಲ್ಲ. ಡೆಫಿನೆಟಾಗಿ ನೋಡಿದ ತಕ್ಷಣವೇ ಇದು ಒಂದು ತುಂಬ ದೊಡ್ಡ ಲೆವೆಲ್ಗೆ ಮತ್ತು ತುಂಬ ವರ್ಲ್ಡ್ಗೆ ಕಾಂಪಿಟೇಷನ್ ಮಾಡೋ ಥರದ್ದು ಒಂದು ಟೀಸರ್ ಅಂತೂ ಡೆಫಿನೆಟ್ ಆಗಿದೆ. ಅದರದ್ದು ಮೇಕಿಂಗ್ ಕ್ವಾಲಿಟಿ ಇರ್ಬೋದು, ಯಶ್ ಅವರ ಎಂಟ್ರಿ ಇರ್ಬೋದು, ಒಂದು ಪ್ರತಿ ಶಾಟು ಅದು ತುಂಬ ಪ್ಲ್ಯಾನ್ ಮಾಡಿ ಅವರು ತೆಗ್ದಿದ್ದಾರೆ. ಅದ್ಭುತವಾಗಿದೆ. ಅದರಲ್ಲೊಂದು ಡೈಲಾಗ್ ಇದೆ, ಡ್ಯಾಡ್ಸ್ ಹೋಮ್ ಅಂತ, ಎಕ್ಸ್ಟ್ರಾರ್ಡಿನರಿ ಇದೆ. ಅಂದರೆ ತುಂಬ ಜನಕ್ಕೆ, ತುಂಬ ಇಂಡಸ್ಟ್ರಿಯವ್ರಿಗೆ ತುಂಬ ಅಂದರೆ ಒಂದು ಹೆಲ್ತಿ ಕಾಂಪಿಟೇಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಅವರು ಇವತ್ತು ತುಂಬ ದೊಡ್ಡ ಲೆವೆಲಿಗೆ ಯಶೋರ್ ಇರೋದ್ರಿಂದ ಆ ಥರದ್ದೊಂದು ಕಾಂಪಿಟೇಷನ್ ಎಲ್ರಿಗಿರುತ್ತೆ. ಆ ಥರ ಕಾಂಪಿಟೇಷನ್ ಇರೋರಿಗೆಲ್ಲರಿಗೂ ತುಂಬ ಒಂದು ದೊಡ್ಡ ಒಂದು ಚಾಲೆಂಜ್ ಕೊಟ್ಟಿರೋ ಥರ ಅದು ಇದೆ. ನನಗೆ ಅಂತೂ ಕ್ವಾಲಿಟಿ ಅದರದ್ದು, ಆ ಮೇಕಿಂಗ್ ಕ್ವಾಲಿಟಿ ಇರ್ಬೋದು, ಪ್ರತಿಯೊಂದು ವಾವ್ ಇದೆ. ಡೆಫಿನೆಟಾಗಿ ತುಂಬ ದೊಡ್ಡ ಲೆವೆಲಿಗೆ ಒಂದು ಹೋಪ್ ಅಂತೂ ಟೀಸರ್ ಕ್ರಿಯೇಟ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಅವರ ಹುಟ್ಟುಹಬ್ಬಕ್ಕೆ ಯಾವ ರೀತಿ ವಿಶಸ್ಸನ್ನು ತಿಳಿಸ್ಕೊಡ್ತೀರಾ ಗುರುವಾಗಿ ನೀವು? ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ನಮಗೆ ಯಶ್ ಅವ್ರು ಇಷ್ಟ ಆಗೋದೇನು ಅಂತಂದರೆ, ನಮ್ಮ ರಾಜಾಹುಲಿ, ಇಲ್ಲ ರಾಮಾಚಾರಿ, ಕಿರಾತಕ, ಈ ಥರದ್ದು ಸಿನಿಮಾಗಳಂದರೆ ನಮಗೆ ಯಶ್ ಅಂದರೆ ಇಷ್ಟ ಆಗುತ್ತೆ. ನೀವು ಟಾಕ್ಸಿಕ್ಕು, KGF ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ಆ ಸಿನಿಮಾಗಳನ್ನೂ ನೋಡ್ತೀವಿ. ಆದರೆ ನಮ್ಮ ಕಲ್ಚರ್ ಸಿನಿಮಾಗಳು, ನಮ್ಮೂರು ಸಿನಿಮಾಗಳು ನೀವು ಮಾಡಬೇಕು. ಈ ಥರದ್ದು ರಾಮಾಚಾರಿ ಥರ, ರಾಜಾಹುಲಿ ಥರ ಆ ಥರದ ಸಿನಿಮಾಗಳ್ನೂ ನೀವು ಮಧ್ಯದಲ್ಲಿ ಆ ಥರದ ಸಿನಿಮಾಗಳ್ನ ಮಾಡಿದ್ರೆ ಇಲ್ಲಿ ಲೋಕಲ್ ಜನಗಳಿಗೆ ನಿಮ್ಮನ್ನು ಆ ಮೂಲಕ, ಅಂದರೆ ಕಿರಾತಕ, ರಾಜಾಹುಲಿ, ರಾಮಾಚಾರಿಯಲ್ಲಿ ಇಷ್ಟಪಟ್ಟಿರುವಂಥ ಒಂದು ಗುಂಪು ಇದ್ದೇ ಇರುತ್ತಲ್ಲ, ಆ ಗುಂಪವ್ರಿಗೂ ನೀವು ಇಷ್ಟ ಆಗಬೇಕಂದ್ರೆ ಯಾವತ್ತಾದರೂ ಮಧ್ಯದಲ್ಲಿ ಆ ಥರದ್ದು ಸಿನಿಮಾಗಳನ್ನ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ನಿಜವಾಗ್ಲೂ ಸರ್, 100% ನಿಜ. ಬಿಕಾಸ್ ಯಾಕೆಂತಂದರೆ ಇವತ್ತು ಆ ಲೆವೆಲ್ಗೆ ಬೆಳೆದಿದ್ದಾರೆ ಅಂತಂದಾಗ, ಕಿರಾತಕ ಆಗಿರ್ಬೋದು, ರಾಜಾಹುಲಿ ಆಗಿರ್ಬೋದು, ಮಿಸ್ಟರ್ ಮಿಡ್ಸಸ್ ರಾಮಾಚಾರಿ ಆಗಿರ್ಬೋದು, ಆ ಒಂದು ಸಿನಿಮಾಗಳನ್ನು ಕೊಟ್ಟು ಅದಾದ ನಂತರ ಆ ಒಂದಷ್ಟು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡಿಕೊಂಡು ಇವತ್ತು ಹೋಗಿರುವಂಥದ್ದು. ಅದೇ ಥರದ ಸಿನಿಮಾಗಳನ್ನು ಮತ್ತೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದಾಗ ಅದು ನಿಜವಾಗ್ಲೂ ಖುಷಿ ವಿಚಾರ. ಬಿಕಾಸ್ ಯಾಕೆಂದರೆ ಸಾಕಷ್ಟು ಅಭಿಮಾನಿಗಳಲ್ಲಿರುವಂತಹ ಪ್ರಶ್ನೆ ನೀವು ಹೇಳಿದ್ರಿ. ಹಾಗೆಯೇ ನೆಕ್ಸ್ಟ್ ನಿಮ್ಮ ಮತ್ತು ಅವರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರಬಹುದು? ಬಿಕಾಸ್ ನನಗೆ ಗೊತ್ತಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇದ್ದೀರಾ, ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಈ ಥರದ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡ್ಕೊಂಡು ಯಾವಾಗಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಇಲ್ಲ, ಆ ಥರದ್ದು ಏನೋ ಐಡಿಯಾನೇ ಇಲ್ಲ ನಮಗೆ. ಸುಮ್ಮನೆ ಏನೋ ಅಂತಂದರೆ ಬಾಯಿ ಮಾತಲ್ಲಿ ಏನೋ ಹೇಳಬಾರ್ದು, ಅದು ತುಂಬ ರಾಂಗ್ ಡಿಸಿಷನ್ ಆಗುತ್ತೆ. ಆ ಥರದ್ದು ಏನೇನೋ ನಮ್ಮ ಸದ್ಯದಲ್ಲಿ ಯೋಚನೆ ಇಲ್ಲ. ಅವ್ರದ್ದು ಜರ್ನಿನೇ ಬೇರೆ ಇದೆ, ನಮ್ಮ ಜರ್ನಿನೇ ಬೇರೆ ಇದೆ. ಆದ್ದರಿಂದ ಆ ಥರದ್ದು ಏನೋ ಆಲೋಚನೆಗಳು ನನ್ನಲ್ಲಿಲ್ಲ. ಅಂದರೆ ಸುಮ್ಮನೆ ಏನಂತಂದರೆ ಯಾರೋ ಏನೋ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಏನೋ ಆ ಥರದ್ದು ನಮ್ಮದಲ್ಲ. ಅದರಿಂದ ಆ ಥರದ್ದು ಅವ್ರ ಜೊತೆ ಸಿನಿಮಾ ಮಾಡೋ ಅಂಥ ಆಲೋಚನೆಗಳೇ ಇಲ್ಲ ನನಗೆ. ಎಸ್ ಸರ್, ಈಗ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಸಾಕಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಇಡೀ ಇಂಡಿಯಾ, ಅದರ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ವೆಯ್ಟ್ ಮಾಡ್ತಾರೆ ಟಾಕ್ಸಿಕ್ಕಾಗಿ. ಸೊ ನೀವೆಷ್ಟು ವೆಯ್ಟ್ ಮಾಡ್ತಿದ್ದೀರಾ? ಈ ಒಂದು ಟೀಸರ್ನಲ್ಲೇ ಸಾಕಷ್ಟು ಕುತೂಹಲ, ಅದ್ರ ಜೊತೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ನೀವು ಹೇಳಿದಾಗಲೇ ಡ್ಯಾಡ್ಸ್ ಹೋಮ್ ಡೈಲಾಗ್ ಆಗಿರ್ಬೋದು, ಅದ್ರ ಜೊತೆಗೆ ಪಕ್ಕಾ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋ ಅಂತ ಹೇಳ್ಬಿಟ್ಟು ನೀವೇನೇ ಆ್ಯಸ್ ಎ ಡೈರೆಕ್ಟರ್ ವರ್ಷನ್ ಕಡೆಯಿಂದ ನೀವು ಕೂಡ ಥಿಂಕ್ ಮಾಡಿ ಹೇಳಿದಿರ.
ಇಲ್ಲ ನನಗೆ ಒಟ್ಟಾರೆ ಏನು ಅಂತಂದರೆ ಅವ್ರದ್ದು ಸ್ಟಾರ್ ಕಾಸ್ಟ್ ಅಂದರೆ ಇಲ್ಲಿವರೆಗೂ ಬಿಟ್ಟಿರುವಂಥ ಏನು 5 ಜನ ಫೀಮೇಲ್ ಸ್ಟಾರ್ ಕಾಸ್ಟ್ನ ಏನು ಬಿಟ್ಟಿದ್ದಾರೆ ಅದೆಲ್ಲ ತುಂಬ ಏನು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡ್ತಾ ಇದೆ ನಮಗೆ. ಆ ಥರ ಕ್ಯಾರೆಕ್ಟರ್ಗಳನ್ನೆಲ್ಲ ಬಿಟ್ಟಿದ್ದಾರೆ. ಅದೆಲ್ಲ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಒಂದು ವಿಷಯ. ಇನ್ನೊಂದೇನೆಂದರೆ ಗೀತು ಮೋಹನ್ ದಾಸ್ ಅವ್ರದ್ದು 2 ಸಿನಿಮಾನೂ ನಾನು ನೋಡಿದ್ದೀನಿ ಅವ್ರದ್ದು. ಅವರು ಕ್ಯಾರೆಕ್ಟ್ರೇಷನ್ ಸಖತ್ತಾಗಿ ಬರೀತಾರೆ ಅವರು. ಅವ್ರದ್ದು ರೈಟಿಂಗ್ ಸ್ಟೈಲು, ಕ್ಯಾರೆಕ್ಟರೇಷನ್ಸ್ನ ಬರೆಯೋದು ತುಂಬ ಚೆನ್ನಾಗಿ ಅವರು ಬರೀತಾರೆ. ಅವ್ರ ಸಿನಿಮಾಗಳನ್ನ ನೋಡಿದ್ದೀನಿ, ಗೀತು ಮೋಹನ್ ದಾಸ್ದು ಸಿನಿಮಾಗಳು ನೋಡಿದ್ದೀನಿ. ಆಮೇಲೆ ಅವ್ರ ಹಸ್ಬೆಂಡ್ ರವಿ DOP ಏನಿದ್ದಾರೆ ಅವರು ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ದುಲ್ಕರ್ ಸಲ್ಮಾನ್ದು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಆ ಸಿನಿಮಾನೂ ನಾನು ನೋಡಿದ್ದೀನಿ. ತುಂಬ ಟ್ಯಾಲೆಂಟ್ ಇರುವಂಥ ಒಂದು ಟೀಮ್ ಇದೆ ಅಲ್ಲಿ. ಅವ್ರ ಮೇಲೆ ಎಲ್ಲರ ಮೇಲೂ ಹೋಪ್ ಇದೆ. ಆಮೇಲೆ ಯಶ್ ಅವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಮಾಸ್ನ ತುಂಬ ಚೆನ್ನಾಗಿ ಎಲಿವೇಷನ್ಸ್ ಮಾಡ್ತಾರೆ ಅವರು. ಆ ಥರ ಎಲಿವೇಷನ್ಸ್ ಯಶ್ ಅವರು ತುಂಬ ಚೆನ್ನಾಗಿ ಆ ಎಲಿವೇಷನ್ಸ್ಗಳನ್ನ ಅವ್ರು ಮಾಡ್ತಾರೆ. ಅದರಿಂದ ಆ ಟೀಮ್ ಮೇಲೆ ನನಗೆ ತುಂಬ ಹೋಪ್ ಇದೆ. ಮತ್ತು ಅವ್ರು ಬಿಟ್ಟಿರುವಂಥ ಸ್ಟಾರ್ ಕಾಸ್ಟ್ ಒಂದು ಹೊಸ ಥರದ್ದೇ ಇದೆ. ಅಷ್ಟು ಜನ ಫೀಮೇಲ್ ಲೀಡ್ಸ್ ಇದ್ದಾರೆ. ಅದೆಲ್ಲ ಸಿನಿಮಾನ ತುಂಬ ದೊಡ್ಡ ಮಟ್ಟಿಗೆ ಹೋಪು ಮತ್ತು ಇಂಟ್ರೆಸ್ಟು, ಕಾಯುವಿಕೆ ಎಲ್ಲನೂ ಕೊಡ್ತಾ ಇದೆ. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನೀವು ಕೂಡ ಬ್ಯುಸಿ ಆಗಿರುವಂಥದ್ದು. ನಮ್ಗೆ ನೆನಪಾಗುವಂಥದ್ದು ಏನಂತಂದರೆ ಸಾಕಷ್ಟು ಸೌಂಡ್ ಮಾಡ್ತಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ರಾಮರಸ. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು, ಎಷ್ಟಿದೆ, ಎಲ್ಲಿ ಗಂಟ ಶೂಟಿಂಗ್ ಆಗಿದೆ ಆ್ಯಂಡ್ ಎಷ್ಟು ಪರ್ಸೆಂಟೇಜ್ ಬಾಕಿ ಇದೆ ಅಂತ? ರಾಮರಸ ಶೂಟ್ ಆಲ್ಮೋಸ್ಟ್ 98% ಮುಗಿದಿದೆ. ಇನ್ನೊಂದು ಇವಾಗ ಸೋಮವಾರದಿಂದ ಶೂಟ್ಗೆ ಹೋಗ್ತಾ ಇದ್ದೀವಿ 12th. ಇನ್ನೊಂದು 5 days 6 days ಶೂಟ್ ಇದೆ. ಅಂದರೆ ಇದು ಪ್ರೆಸೆಂಟ್ ಕತೆ ಮತ್ತು 12th ಸೆಂಚುರಿಯಲ್ಲಿ ನಡೆಯೋ ಕತೆ ಎರಡೂ ಕತೆ ಆಗಿರೋದ್ರಿಂದ 12th ಸೆಂಚುರಿನ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಸೆಟ್ಗಳು ಮತ್ತು ಅದರದ್ದು CG ವರ್ಕ್ಗಳು, ಆ ಥರದ್ದು ತುಂಬ ವಿಷಯಗಳು ಕೆಲಸ ತುಂಬ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀವಿ ನಾವು. ಅದೆಲ್ಲ ಮುಗಿದಿದೆ. ಅಂದರೆ ಅದು CG ಅಂತಂದ್ರೆ ಎಲ್ಲರೂ ರೀಸನ್ ಹೇಳ್ತಾರೆ CG ಅಂತ. ಆದರೆ ಈ ಸಿನಿಮಾ ಬಂದಾಗ ಅದರದ್ದು CG ವರ್ಕ್ ಏನಿತ್ತು ಅನ್ನೋದನ್ನು ನೋಡಿದರೆ ಎಲ್ರಿಗೂ ಗೊತ್ತಾಗುತ್ತೆ. ಸ್ಟಾರ್ ಕಾಸ್ಟ್ ತುಂಬ ದೊಡ್ಡದಾಗಿದೆ. ಇವಾಗ ಆಲ್ರೆಡಿ ನಾವು ಹೇಳಿರೋ ಪ್ರಕಾರ ಇವಾಗ ಬಿಟ್ಟಿರೋದೇನೆಂದರೆ ಓನ್ಲಿ ನಾವು ಜಿ ಅಕಾಡೆಮಿ 15 ಜನ ಸ್ಟೂಡೆಂಟ್ಸ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದೀವಿ. ಕಾರ್ತಿಕ್ ಮಹೇಶ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದೀವಿ. ಅದಾದಮೇಲೆ ಶರಣ್ ಸರ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದೀವಿ. ಅದಾದಮೇಲೆ ಹೆಬಾ ಪಟೇಲ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದೀವಿ. ಇಲ್ಲಿವರೆಗೂ ಇದನ್ನು ಹೇಳಿದ್ದೀವಿ. ಆದರೆ ಇದನ್ನು ಮೀರಿದ್ದು ತುಂಬ ದೊಡ್ಡದೊಂದು ಸ್ಟಾರ್ ಕಾಸ್ಟು ಸಿನಿಮಾದಲ್ಲಿದೆ. ಅದನ್ನು ಆದಷ್ಟು ಬೇಗ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತೀವಿ. ಜನವರಿ ಒಳಗಡೆಗೆ ಟೋಟಲ್ ಶೂಟ್ ಕಂಪ್ಲೀಟ್ ಆಗುತ್ತೆ. CG ವರ್ಕು ಒಂದು 50% 60% CG ವರ್ಕ್ ಮುಗಿದಿದೆ. ಅದರದ್ದು ವರ್ಕ್ಗಳನ್ನ ಮುಗಿಸ್ಕೊಂಡು ಆದಷ್ಟು ಬೇಗ ನಾನು ಯಾವಾಗ ರಿಲೀಸು, ಪ್ರಮೋಷನ್ ಯಾವಾಗ ಶುರು ಮಾಡ್ತೀವಿ ಅಂತ ಹೇಳ್ತೀನಿ. ಆದರೆ ನಾನು ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ಪ್ರತಿ ಸಿನಿಮಾಗಳನ್ನೂ ನೋಡ್ತಾ ಇದ್ದೀನಿ. ಪ್ರತಿ ಸಿನಿಮಾಗಳನ್ನೂ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಪ್ರತಿ ಭಾಷೆಯಲ್ಲಿ ಬರುವಂಥ ಸಿನಿಮಾಗಳನ್ನೂ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಯಾವ್ಯಾವ ಸಿನಿಮಾ ಎಷ್ಟೆಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುತ್ತೆ ಮತ್ತು ಆ ಭಾಷೆಯ ರಿವ್ಯೂಗಳನ್ನು ಹೆಂಗೆ ಬರ್ತದೆ, ಏನು ಬರ್ತದೆ ಅದನ್ನು ಅಷ್ಟನ್ನೂ ನಾನು ಗಮನದಲ್ಲಿ ಇಟ್ಕೊಂಡು ರಾಮರಸ ಸಿನಿಮಾ ಅದನ್ನು ಹೊರತುಪಡಿಸಿ ಬೇರೆ ಥರದ್ದು ಒಂದು ಸಿನಿಮಾನ ನಮ್ಮ ಜನಕ್ಕೆ ಹೊಸ ರೀತಿಯಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಹಠದಿಂದ ಈ ಸಿನಿಮಾ ಮಾಡ್ತಾಯಿದ್ವಿ. ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀವಿ. BM ಗಿರಿರಾಜ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್ ಆ್ಯಂಡ್ ರೈಟರ್. ನಾನು ತುಂಬ ಅವ್ರನ್ನ ಹೇಳೋದಂದರೆ ರೈಟಿಂಗ್ ತುಂಬ ಚೆನ್ನಾಗಿ ಅವರು ರೈಟಿಂಗ್ ವಿಷಯದಲ್ಲಿರ್ತಾರೆ. ಅವ್ರದ್ದು ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಅವರು ಚೆನ್ನಾಗಿ ರೈಟಿಂಗ್ ಮಾಡಿದ್ದಾರೆ ಇದರಲ್ಲಿ. ಆ್ಯಸ್ ಎ ಗುರು ದೇಶಪಾಂಡೆ ಆಗಿ, ಫಿಲಮ್ ಮೇಕರ್ ಆಗಿ, ಆ್ಯಸ್ ಎ ಡೈರೆಕ್ಟರ್ ಆಗಿ ಅವ್ರ ರೈಟಿಂಗ್ನ ಒಂದು ಕಮರ್ಷಿಯಲ್ ಆಗಿ ಜನಕ್ಕೆ ಒಂದು ಕುತೂಹಲಕಾರಿಯಾಗಿ ಹೆಂಗೆ ಹೇಳೋಕ್ಕೆ ಎಷ್ಟು ಕುತೂಹಲಕಾರಿಯಾಗಿ ಹೇಳೋಕ್ಕೆ ಪಾಸಿಬಲ್ ಇದೆಯೋ ಅದನ್ನು ನಾವಿಬ್ಬರು ಸೇರಿಕೊಂಡು ಮಾಡಿದ್ದೀವಿ ಸಿನಿಮಾ. ಡೆಫಿನೆಟಾಗಿ ಕನ್ನಡ ಆಡಿಯನ್ಸ್ಗೆ ಇದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತರೂ ಈ ರಾಮರಸ ಕೊಡುತ್ತೆ. ಅದರ ಜೊತೆಗೆ ಇದರದ್ದು ಸ್ಟಾರ್ ಕಾಸ್ಟು ಎಲ್ಲರಿಗೂ ಹೆಬ್ಬೆ ಏರಿಸುವಂಥ ಒಂದು ಸ್ಟಾರ್ ಕಾಸ್ಟು ಈ ಸಿನಿಮಾದಲ್ಲಿರುತ್ತೆ. ಪ್ರತಿಯೊಬ್ಬರು ಸ್ಟಾರ್ ಕಾಸ್ಟ್ಗೆ ಥ್ರಿಲ್ ಆಗೋಷ್ಟು ಈ ಸ್ಟಾರ್ ಕಾಸ್ಟ್ ಇರುತ್ತೆ. ಅತಿ ಶೀಘ್ರದಲ್ಲೇ ಒಂದೊಂದೇ ಬಿಡ್ತಾ ಹೋಗ್ತೀವಿ. ಈಗ ನೀವು ತಗೊಂಡಿರುವಂಥ ಸ್ಟಾರ್ ಕಾಸ್ಟಲ್ಲೇ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಣ. ಅದರಲ್ಲೂ ಕೂಡ ಈಗ ಸರ್ಪ್ರೈಸ್ ಎಲಿಮೆಂಟ್ಸನ್ನು ಇಟ್ಟಿರುವಂಥದ್ದು ಏನಪ್ಪ ಅನ್ನುವಂಥದ್ದು ಕನ್ನಡ ಸಿನಿಮಾ ರಂಗದ ಸಿನಿ ಪ್ರೇಕ್ಷಕರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು. ಒಂದು ಹುಳ ಬಿಟ್ಟಂಗೆ ಆ್ಯಕ್ಚುಲಿ ಈಗ ನೀವು ಸ್ಟಾರ್ ಕಾಸ್ಟ್ ಇವಾಗ ಇರೋವಂಥವ್ರೇ ದೊಡ್ಡ ಸ್ಟಾರ್ ಕಾಸ್ಟ್ ಈಗ ಬರ್ತಿರುವಂಥ ಸಿನಿಮಾಗಳೆಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡಾಗ ಅದರಲ್ಲೂ ಕೂಡ ಇನ್ನೊಂದಷ್ಟು ಜನನ ಹೈಡ್ ಮಾಡಿ ಒಬ್ಬೊಬ್ಬರೇ ಮುಂದಿನ ದಿನಗಳಲ್ಲಿ ಬಿಡಬೇಕು ಅಂದಾಗ ಸೊ ಈ ಒಂದು ರಾಮರಸ ಟೈಟಲ್ಗೂ ಈ ಸ್ಟಾರ್ ಕಾಸ್ಟ್ಗೂ ಏನೆಲ್ಲ ಲಿಂಕ್ ಇರಬಹುದು ಅಂತ?
ಇಲ್ಲ ಇದು ಏನಂದರೆ ಇದು ಒಂದು ಅದೇ ಹೇಳಿದ್ನಲ್ವ ಅಂದರೆ ನಾನು ಹೇಳೋದೇನಂದ್ರೆ ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಹಿಂದಿಯಲ್ಲಿ ಲಾಸ್ಟ್ ಇಯರ್ ನಿಮಗೆ ಒಂದು ಸ್ತ್ರೀ 2 ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಅದಾದಮೇಲೆ ನಾವು ತೆಲುಗುವಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಆ ಥರದ್ದು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಇವಾಗ ಅಖಂಡ 2 ಅಂತಲೂ ಸಿನಿಮಾ ರಿಲೀಸ್ ಆಗಿದೆ. ನಮ್ಮಲ್ಲೂ ಕನ್ನಡದಲ್ಲಿ ಕಾಂತಾರ ಅಂತ ಸಿನಿಮಾ ರಿಲೀಸ್ ಆಗಿದೆ. ಇವಾಗ 45 ಅಂತ ಸಿನಿಮಾ ರಿಲೀಸ್ ಆಗಿದೆ. ಅಂದರೆ ಈ ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾವು 1.5 ವರ್ಷ 1.25 ವರ್ಷದಿಂದ ಶೂಟ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿಕೊಂಡು ಇದನ್ನು ಮೀರಿದಾದಂಥ ಒಂದು ಕಂಟೆಂಟನ್ನು ನಾವು ಕೊಡಲೇಬೇಕಾಗತ್ತೆ. ನಾನು ಅಂದರೆ ಎಲ್ಲ ಭಾಷೆಯ ಸಿನಿಮಾಗಳನ್ನು ನಾನು ನೋಡ್ತೀನಿ. ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತೀನಿ. ಅದನ್ನೆಲ್ಲ ನೋಡಿಕೊಂಡು ನಾನಿವಾಗ ಹೋಗ್ತಾ ಇರೋದರಿಂದ, ಮತ್ತು ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ, ನಾನು ಡೈರೆಕ್ಟರ್ ಆಗಿರೋದ್ರಿಂದ, ನಾನು ಏನೋ ಒಂದು ಹೊಸದನ್ನು ಕೊಡಬೇಕು. ಆಮೇಲೆ ಇವಾಗ ಹೆಂಗಾಗಿದೆ ಅಂದರೆ ನಾವು ರೀಲ್ ನೋಡೋ ಜಮಾನಕ್ಕೆ ಬಂದುಬಿಟ್ಟಿದ್ದೀವಿ. 1 ನಿಮಿಷನೂ ನೋಡೋಷ್ಟು 30 ಸೆಕೆಂಡ್ 15 ಸೆಕೆಂಡ್ 30 ಸೆಕೆಂಡು ನೋಡೋ ಪೇಷನ್ಸನ್ನು ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಇವಾಗ ಥಿಯೇಟ್ರಿಗೆ ಬಂದೇ ನಾವು ಸಿನಿಮಾ ನೋಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ಥಿಯೇಟ್ರಲ್ಲೂ ನಿಮಗೆ ಒಂದು 10 ನಿಮಿಷ 15 ನಿಮಿಷ ನಿಮಗೆ ಇಂಟ್ರೆಸ್ಟ್ ಇಲ್ಲಂದರೆ ಕೈ ಮೊಬೈಲ್ಗೆ ಹೋಗ್ಬಿಡುತ್ತೆ. ಮೊಬೈಲಲ್ಲಿ ಏನೋ ಹುಡುಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಥಿಯೇಟ್ರಲ್ಲೇ ಕೂತ್ಕೊಂಡು. ಅದನ್ನೆಲ್ಲ ನಾವು ಅಬ್ಸರ್ವೇಷನಲ್ಲೇ ಇದ್ದೀನಿ ನಾನು. ಅದನ್ನು ಮೀರಿದ್ದು ಏನೋ ಒಂದು ಕೊಡೋ ತವಕದಲ್ಲಿದ್ದೀನಿ. ಅದರದ್ದು ವರ್ಕ್ ಅಂತೂ ಡೆಫಿನೆಟಾಗಿ ಮಾಡ್ತಾಯಿದ್ದೀವಿ. ನನ್ನ ಇಲ್ಲಿವರೆಗೂ ನೋಡಿರುವಂಥ ಸಿನಿಮಾಗಳು ಮತ್ತು ನಾನು ಮಾಡಿರೋ ಪ್ರೊಡಕ್ಷನ್ ಸಿನಿಮಾಗಳು, ನೀವು ಜೆಂಟ್ಲ್ಮ್ಯಾನ್ ಸಿನಿಮಾ ನೋಡಿರ್ತೀರ, ಪೆಂಟಗನ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ನೋಡಿರ್ತೀರ. ಇದೆಲ್ಲನೂ ಮಾಡಿರೋದು. ಇನ್ನು ಮುಂದೆ ಮಾಡಬೇಕಪ್ಪ ಅಂತಂದರೆ ಏನೋ ಒಂದು ಹೊಸದು ಮತ್ತು ಒಂದು ಒಳ್ಳೆ ಬೇರೆ ಥರದ್ದೇ ಒಂದು ಸಿನಿಮಾನ ಕೊಡಬೇಕನ್ನೋ ಆಸೆ ಡೆಫಿನೆಟಾಗಿ ನನಗೂ ಇದೆ. ಅದಕ್ಕೆ ಸಾಕಷ್ಟು ಟೈಮ್ ತೊಗೊಂಡಿದ್ದೀವಿ. ಎಲ್ಲ ಥರದ್ದು ಇರುತ್ತೆ. ನಿಮಗೆ ಒಂದು ಸ್ಟಾರ್ ಕಾಸ್ಟಲ್ಲಿ ಒಂದು ಹೊಸ ಥರದ್ದು ಇರುತ್ತೆ, ಒಂದು ಹೊಸ ಎಲಿಮೆಂಟ್ಸ್ ಇರುತ್ತೆ. ಆಮೇಲೆ ಸ್ಕ್ರಿಪ್ಟ್ ವಿಷಯದಲ್ಲೂ, ರೈಟಿಂಗ್ ವಿಷಯದಲ್ಲೂ ತುಂಬ ಒಂದು ಹೊಸದಂತರೂ ಇದ್ದೇ ಇರುತ್ತೆ. ರಾಮರಸ ಒಂದು ಬೇರೆ ಥರದ್ದಾದಂಥ ಜಾನರ್ ಇದೆ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನಿಮಗೆಲ್ರಿಗೂ ಕೊಡುತ್ತೆ ರಾಮರಸ. 2026 ಡೆಫಿನೆಟಾಗಿ ಒಂದು ತುಂಬ ದೊಡ್ಡ ರೀತಿಯಲ್ಲಿ ನಮ್ಮ ಲೈಫ್ನ ತೊಗೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಗ್ಯಾರಂಟಿ ಇದೆ. ಸರ್ ಹೇಳಿದ್ರಿ ಶೀಘ್ರದಲ್ಲೇ ಅಂತ ಹೇಳ್ಬಿಟ್ಟು, ಸಮ್ಮರ್ ಹಾಲಿಡೇಸ್ಗೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ, ಅಥವಾ ಇಲ್ಲ ಅಂತಂದರೆ ಇಯರ್ ಎಂಡಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದಾ? ಇಲ್ಲ ಮಧ್ಯದಲ್ಲಿ ಬಂದುಬಿಡ್ತೀವಿ. ಅಷ್ಟು ದೂರ ಹೋಗೋದಿಲ್ಲ. ಮಧ್ಯದಲ್ಲಿ ಬಂದುಬಿಡ್ತೀವಿ. ಆಫ್ಟರ್ ಮಾರ್ಚ್ ನಾವು ಬಂದುಬಿಡ್ತೀವಿ. ಅದು ಯಾವಾಗಂತ ಇನ್ನೂ ಹೇಳ್ತೀನಿ. ಆಫ್ಟರ್ ಮಾರ್ಚ್ ಬಂದುಬಿಡ್ತೀವಿ. ಆಡಿಯೋ ಎಕ್ಸ್ಟ್ರಾರ್ಡಿನರಿ ಇದೆ ನಮ್ಮದು. ಸಾಂಗ್ಗಳು ತುಂಬ ಚೆನ್ನಾಗಿದ್ದಾವೆ. ಭರತ್ BJ ಮ್ಯೂಸಿಕ್ ಮಾಡಿದ್ದಾರೆ. ಸಾಂಗ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಸಾಂಗ್ಗಳು, ಸೌಂಡ್ ಅಂದ್ರೆ ಗ್ಯಾರಂಟಿ ಮಾಡುತ್ತೆ. ಅದರಿಂದ ನಾವು ಆದಷ್ಟು ಬೇಗ ಜನವರಿ ಎಂಡ್ ಅನ್ನೋಷ್ಟರಲ್ಲಿ ಇದು ಮಿಕ್ಕಿರೋ ಶೂಟೆಲ್ಲ ಮುಗಿಸ್ಬಿಟ್ಟು ಫೆಬ್ರವರಿಯಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಆಫ್ಟರ್ ಮಾರ್ಚ್ ಟಾಕ್ಸಿಕ್ ಎಲ್ಲ ರಿಲೀಸ್ ಆದಮೇಲೆ ಅದನ್ನು ನೋಡಿಕೊಂಡು ನಾವು ಬಂದುಬಿಡ್ತೀವಿ. ಎಸ್ ಸರ್, ಈಗ ಫೈನಲಿ ಯಶ್ ಅವರ ಅಭಿಮಾನಿಗಳ ಕಡೆಯಿಂದ ಹಾಗೆಯೇ ನಿಮ್ಮ ಕಡೆಯಿಂದ ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ, ಆ್ಯಂಡ್ ಹಾಗೆಯೇ ಯಶ್ ಅವರ ಅಭಿಮಾನಿಗಳಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಯಾವಾಗಲೂ ಅಣ್ತಮ್ಮ ಅನ್ನೋದೇ ಅವರು ಹೇಳಬೇಕು. ರಾಜಾಹುಲಿ ಮಾಡಿ 12 ವರ್ಷ ಆಯಿತು. ಅವ್ರ ಜೊತೆ ಕಳೆದಿರೋ ದಿನಗಳು ತುಂಬ ಅಮೂಲ್ಯವಾದಂಥದ್ದು. ತುಂಬ ದೊಡ್ಡ ಲೆವೆಲಿಗೆ ಅವರು ಬೆಳೆದಿದ್ದಾರೆ. KGF 1 and 2 ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಕ್ಸಸ್ ಕೊಟ್ಟಿದೆ. ಅದೇ ರೀತಿ ಹೊಸ ದಾಖಲೆಗಳು ಮತ್ತು ಕನ್ನಡಿಗನಾಗಿ ಒಂದು ಹೆಮ್ಮೆ ಪಡುವಂಥ ಸಿನಿಮಾ ಯಶ್ ಅವರಿಂದ ಬರಲಿ ಅನ್ನೋದು ನಮ್ಮ ರಾಜಾಹುಲಿ ಅಭಿಮಾನಿಗಳು ಎಲ್ಲರೂ ಕೇಳ್ಕೊಳ್ಳುವಂಥದ್ದು. ಅವರು ಡೆಫಿನೆಟಾಗಿ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂಥ ಸಿನಿಮಾ ಮಾಡೋ ಹಂತದಲ್ಲೇ ಅವರು ಇದ್ದಾರೆ. ನಾವು ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದೀವಿ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಬ್ಯುಸಿ ಇದ್ದರೂ ಕೂಡ ನಾವು ಕೇಳಿದ ತಕ್ಷಣ ಒಪ್ಕೊಂಡು ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ, ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮ ರಾಮರಸ ಟೀಮ್ಗೆ ನೀವು ಹೇಳ್ತಿರ್ಬೇಕಾದ್ರೆ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದೆ. ನನಗೆ ಇನ್ನೊಂದಷ್ಟು ಕಂಟೆಂಟ್ ನೋಡ್ಬಿಟ್ಟು ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಷನ್ಸ್ ಆಗ್ತಿದೆ. ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ನಮಸ್ಕಾರ. ಇದಾಗಿತ್ತು ನಿರ್ದೇಶಕರಾಗಿರುವಂತಹ ಗುರುದೇಶ್ ಪಾಂಡೆ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.